ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳ ಮಧ್ಯೆ ಮಲ್ಲಿಗೆ ಹೂವಿನ ಸುಗಂಧ ತುಂಬಿದ ಒಂದು ಪುಟ್ಟ ಹಳ್ಳಿ ಇತ್ತು. ಅದೇ ಮಲ್ಲಿಗೆಪುರ. ಅದೇ ಊರಿನಲ್ಲಿ ಒಂದು ಅಜ್ಜಿ ಮತ್ತು ಆಕೆಯ ಮೊಮ್ಮಗ ವಾಸವಾಗಿದ್ದರು. ಆ ಅಜ್ಜಿ ದಿನಾಲೂ ಕೆಲಸಕ್ಕೆ ಹೋಗಿ ಮೊಮ್ಮಗನನ್ನು ಸಾಕುತ್ತಿದ್ದರು. ಮಗ, ಇವತ್ ನನ್ಗೆ ಮಂಡಿ ನೋವಾಗಿದೆ. ಬಹುಶಃ ಇವತ್ ಕೂಡ ನನಗೆ ಕೆಲ್ಸಕ್ಕೆ ಹೋಗ್ಲಾಗುದಿಲ್ಲ. ಆದ್ರೆ ಮನೆಯಲ್ಲೇ ಅಡ್ಗೆ ಮಾಡ್ಲಿ ಏನೂ ಇಲ್ಲ. ನನ್ಗೆ ಏನ್ ಮಾಡ್ಬೇಕು ಎಂದು ಗೊತ್ತಾಗುತ್ತಿಲ್ಲ. ಅಯ್ಯೋ ಅಜ್ಜಿ, ನೀನ್ ಬೇಜಾರಾಗ್ಬೇಡ. ನಾನಿದ್ದೀನಲ್ಲ. ಇಷ್ಟು ದಿನ ನೀನ್ ನನ್ ಸಾಕಿದ್ಯಾ. ಇನ್ಮುಂದೆ ನಾನ್ ನಿನ್ ನೋಡ್ಕೊಳ್ತೇನೆ. ನಾನು ಈಗಲೇ ಕಾಡಿಗೆ ಹೋಗಿ ಒಣ ಕಟ್ಟಿಗೆ ತರ್ತೇನೆ, ಸಂತೆಲ್ ಮಾಡ್ತೇನೆ. ಅಕ್ಕಿ ಬೇಳೆ ಮಾತ್ರ ಅಲ್ಲ, ನಿನ್ಗೆ ಔಷಧಿಯನ್ನು ತರ್ತೇನೆ. ನೀನ್ ಒಳಗ್ ಹೋಗಿ ವಿಶ್ರಾಂತಿ ತಗೋ. ಕಾಡು ಅಂದ್ರೆ ದಟ್ಟ ಕಾಡು ಕಣಪ್ಪ. ಅಲ್ಲಿ ಮುಳ್ಳು ಹಾವು ಇರುತ್ತದೆ. ಬೇಡ ಕಣಪ್ಪ, ನನಗ್ ನಿನ್ ಬಿಟ್ರೆ ಯಾರಿದ್ದಾರೆ? ನಿನ್ನ ಅಪ್ಪ ಅಮ್ಮನೂ ನೀನ್ ಹುಟ್ಟಿದ 4 ವರ್ಷಕ್ಕೆ ತೀರಿ ಹೋದ್ರು. ನಿನಗೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಮೂದಿ ಜೀವ ಇದ್ರೂ ಸತ್ತ ಹಾಗೆ ಆಗುತ್ತದೆ. ಬೇಡ ಕಣಪ್ಪ. ಅಯ್ಯೋ ಅಜ್ಜಿ, ನಾನೀಗ ದೊಡ್ಡೋನಾಗಿದ್ದೇನೆ. ನೀನ್ ಸುಮ್ನೆ ವಿಶ್ರಾಂತಿ ಮಾಡು, ನಾನ್ ಹೋಗ್ಬರ್ತೇನೆ. ಆದ್ರೆ ಕತ್ತಲಾಗುವಷ್ಟ್ರಲ್ಲಿ ಮನೆಗ್ ಬಾ. ರಾಜು ಕೊಡಲಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಕಾಡಿನ ದಾರಿಗೆ ಹೊರಡುತ್ತಾನೆ. ಆ ದಟ್ಟ ಕಾಡಿನೊಳಗಡೆ ರಾಜು ಹೆದರುತ್ತಾ ಒಳಗೆ ಹೋದನು. ಕಾಡಿನ ದಾರಿ ಸುಲಭವಲ್ಲ. ಆದರೂ ರಾಜು ಧೈರ್ಯದಿಂದ ನಡೆದುಕೊಂಡು ಹೋಗುತ್ತಿದ್ದ. ಹಸಿವು, ಬಾಯಾರಿಕೆ ಇದ್ದರೂ ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ. ಇವತ್ತು ಎಷ್ಟು ಹೊತ್ತಾದ್ರೂ ತೊಂದರೆ ಇಲ್ಲ. ನಾನ್ ಕಟ್ಟಿಗೆ ಕಡಿದೆ ಮರಳಿ ಹೋಗೋದಿಲ್ಲ. ಹಾಗೆ ಹೋಗುತ್ತಾ ದೂರದಲ್ಲಿ ಒಣಗಿ ನಿಂತ ಹಳೆಯ ಮರವನ್ನು ನೋಡುತ್ತಾನೆ. ಹಾಗೆ ಮರದ ಹತ್ತಿರ ಹೋದಾಗ ಒಂದು ಗುಬ್ಬಚ್ಚಿ ಬಳೆಯೊಳಗೆ ಸಿಕ್ಕಿಕೊಂಡಿರುವುದನ್ನು ನೋಡುತ್ತಾನೆ. ಅಯ್ಯೋ ಮಾನವ, ಅಯ್ಯೋ ಮಾನವ, ನನ್ನನ್ನು ಬಿಟ್ಟು ಬಿಡು. ನನ್ನನ್ನು ನಂಬಿ ನನ್ನ ಮಕ್ಕಳು ಕಾಯುತ್ತಿವೆ. ನೀನ್ ಅಂದ್ಕೊಂಡ ಹಾಗೆ ನಾನ್ ಬೇಟೆಗಾರನಲ್ಲ. ನಾನ್ ಕಟ್ಟಿಗೆ ಕಡಿಯಲ್ ಬಂದಿದ್ದೇನೆ. ಹೆದರ್ಬೇಡ, ನಾನ್ ನಿನಗೆ ಯಾವುದೇ ಹಾನಿ ಮಾಡೋದಿಲ್ಲ. ಹಾಗೆ ಹೇಳುತ್ತಾ ರಾಜು ಹಕ್ಕಿಯನ್ನ ಬಲೆಯಿಂದ ಬಿಡಿಸ್ತಾನೆ. ಬಿಡಿಸಿದ ತಕ್ಷಣ ಅದು ಒಂದು ಸುಂದರ ಹುಡುಗಿಯಾಗಿ ಬದಲಾಗ್ತದೆ. ಯಾರ್ ನೀನು? ನಾನು ಶಾಪದಿಂದ ಇಷ್ಟು ವರ್ಷ ಇಲ್ಲೇ ಇದ್ದೆ. ನನ್ನ ಶಾಪ ವಿಮೋಚನೆ ಮಾಡಿದಕ್ಕೆ ನಿನಗೆ ಒಂದು ಮಾಯದ ಮೊಟ್ಟೆ ಕೊಡುತ್ತೇನೆ. ಇದರಲ್ಲಿ ಹೊರಬರುವ ಜೀವಿಯನ್ನು ಯಾವುದೇ ದುರಾಸೆ ಇಲ್ಲದೆ ಸಾಕು. ನಿನ್ನ ಬದುಕು ಒಳ್ಳೆಯದಾಗುತ್ತದೆ. ಹಾಗೆ ಹೇಳಿ ದೇವತೆ ಮಾಯವಾಗ್ತಾಳೆ. ರಾಜು ಕಟ್ಟಿಗೆ ಕಡ್ದು ಹಾಗೆ ಆ ಮೊಟ್ಟೆನ ಹಿಡ್ಕೊಂಡು ಹೋಗ್ತಾನೆ. ಹಾಗೆ ಸಂಜೆ ಸಂತೆಗೆ ಹೋಗಿ ಕಟ್ಟಿಗೆ ಮಾರಿ ಮನೆ ಕಡೆ ಓಡೋಡಿ ಬರುತ್ತಾನೆ. ಅಜ್ಜಿ! ಅಯ್ಯೋ ಮಗ, ಏನಾಯ್ತು? ಎಷ್ಟ್ ಗಾಬರಿಯಾಗಿದ್ಯಲ್ಲ. ರಾಜು ಕಾಡಿನಲ್ಲಿ ಆದ ಎಲ್ಲ ಘಟನೆಗಳನ್ನ ಹೇಳಿದನು. ಹಾಗೆ 1-2 ದಿನದ ನಂತರ ಆ ಮೊಟ್ಟೆಯಿಂದ ಒಂದು ಕೋಳಿ ಮರಿ ಹೊರಗೆ ಬರುತ್ತದೆ. ದೇವತೆ ಹೇಳಿದ್ದಳು, ಇದರಲ್ಲಿ ಹೊರಬರುವ ಜೀವಿಯಿಂದ ನನ್ ಜೀವನ ಬದಲಾಗ್ತದೆ ಅಂತ. ನೋಡೋಣ ಏನಾಗುತ್ತೆ. ಹಾಗೆ ದಿನಗಳು ಕಳೆತಾ ಅದು ದೊಡ್ಡ ಕೋಳಿ ಆಗತ್ತೆ. ಅಜ್ಜಿ, ಇದು ಒಂದ್ ಸಾಮಾನ್ಯ ಕೋಳಿ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಜೀವನದಲ್ಲಿ ತಾಳ್ಮೆ ಮುಖ್ಯ ಮಗ. ಮರ ಬೆಳೆಯುವುದಕ್ಕೂ ಸಮಯ ಬೇಕು, ಫಲ ಬರುವುದಕ್ಕೂ ಸಮಯ ಬೇಕು. ಒಂದು ಬೆಳಗ್ಗೆ ರಾಜು ಅಂಗಳದಲ್ಲಿ ಚಿನ್ನದಂತೆ ಹೊಳೆಯುವ ಮೊಟ್ಟೆ ನೋಡಿದ. ಅವನ ಕಣ್ಣನ್ನೇ ಅವನೇ ನಂಬಲಾಗ್ಲಿಲ್ಲ. ಏನಿದು? ಚಿನ್ನದ ಮೊಟ್ಟೆ? ಅಜ್ಜಿ, ನೋಡಜ್ಜಿ, ಚಿನ್ನದ ಮೊಟ್ಟೆ. ನೋಡಿದ್ಯಾ ಮಗ, ದೇವತೆ ಹೇಳಿದ್ದು ನಿಜ ಆಯ್ತು. ಹೌದಜ್ಜಿ, ಇದನ್ ಮಾರಿದ್ರೆ ನಮ್ ಬದುಕು ಸರಿಯಾಗ್ತೆ. ನಮ್ ಕಷ್ಟ ಮುಗೀತೆ. ಆ ಚಿನ್ನದ ಮೊಟ್ಟೆಯನ್ನು ಮಾರಿ ರಾಜು ಅಕ್ಕಿ ಬೇಳೆ, ಔಷಧಿ, ಬಟ್ಟೆ ಎಲ್ಲ ತರುವುದಕ್ಕೆ ಶುರು ಮಾಡಿದ. ವಾರಕ್ಕೊಮ್ಮೆ ಕೋಳಿ ಚಿನ್ನದ ಮೊಟ್ಟೆ ಇಡುತ್ತಿತ್ತು. ಗುಡಿಸಲ್ ಮನೆ ಇದ್ದಲ್ಲಿ ರಾಜು ನಿಧಾನವಾಗಿ ಚಿಕ್ಕ ಮನೆ ಕಟ್ಟಿಸಿದ. ಅಜ್ಜಿ ಆರಾಮವಾಗಿ ಕುಳಿತುಕೊಳ್ಳಲು ಮಂಚ ತಂದುಕೊಟ್ಟ. ಹಳ್ಳಿಯ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಮೊದಲು ರಾಜು ಸಂತೋಷದಲ್ಲಿದ್ದ. ಆದರೆ ಕೆಲವು ದಿನಗಳ ನಂತರ ರಾಜುವಿನ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತು. ಈ ಕೋಳಿ ವಾರಕ್ಕೊಮ್ಮೆ ಮಾತ್ರ ಮೊಟ್ಟೆ ಇಡುತ್ತದೆ. ಒಂದೇ ಸಲ ಹೆಚ್ಚು ಚಿನ್ನ ಸಿಕ್ಕಿದ್ರೆ ನಾನ್ ಹಳ್ಳಿಯಲ್ಲೇ ದೊಡ್ಡ ಶ್ರೀಮಂತನಾಗ್ಬೋದು. ಏನ್ ಮಾಡೋದು? ಮಗ, ಏನಾಯ್ತು ನಿನ್ಗೆ? ಇನ್ನೂ ತುಂಬಾ ಯೋಚನೆ ಮಾಡ್ತಿದ್ಯಾ? ಅಜ್ಜಿ, ಏನೂ ಇಲ್ಲ, ಸುಮ್ನೆ ಹೀಗೆ ಯೋಚಿಸ್ತಿದ್ದೆ. ರಾಜು ಮಲಗುವಾಗ್ಲೂ ಯೋಚನೆ ಮಾಡುತ್ತಾ ಮಲಗಿದ. ಈ ಕೋಳಿಯ ಹೊಟ್ಟೆಯಲ್ಲಿ ಎಷ್ಟೋ ಚಿನ್ನದ ಮೊಟ್ಟೆಗಳು ಇರ್ಬೋದು. ಒಂದೇ ಸಲ ಎಲ್ಲವನ್ನೂ ತೆಗೆದ್ರೆ ನಾನು ಒಂದೇ ಬಾರಿ ದೊಡ್ಡ ಶ್ರೀಮಂತರಾಗ್ಬೋದು. ಮರುದಿನ ಅಜ್ಜಿ ದೇವಸ್ಥಾನಕ್ಕೆ ಹೊರಡ್ತಾಳೆ. ರಾಜು, ನಾನ್ ದೇವಸ್ಥಾನಕ್ಕೆ ಹೋಗ್ ಬರ್ತೇನೆ. ಹುಷಾರ್ ಕಣಪ್ಪ. ಇದೇ ಸರಿಯಾದ ಸಮಯ. ನಾನು ಕೋಳಿಯ ಹೊಟ್ಟೆ ನೋಡ್ಬಿಡ್ತೇನೆ. ರಾಜು ಒಳಗಿಂದ ಕತ್ತಿಯನ್ನು ತಂದನು. ಕೋಳಿಯನ್ನು ಹಿಡಿದು ಕೊಯ್ದು ಬಿಟ್ಟನು. ಅಯ್ಯೋ, ಏನಿದು? ಎಲ್ಲಿದೆ ಚಿನ್ನದ ಮೊಟ್ಟೆ? ಇದ್ರೊಳಗೆ ಏನೂ ಇಲ್ಲ, ಬರೀ ಖಾಲಿ ಹೊಟ್ಟೆ. ಅಯ್ಯೋ, ನಾನ್ ಎಂತ ಕೆಲ್ಸ ಮಾಡಿಬಿಟ್ಟೆ ದೇವ್ರೆ.
ತದನಂತರ ಅಜ್ಜಿ ಬಂದ್ಲು. ರಾಜು ಸಪ್ಪೆ ಮುಖ ಮಾಡ್ಕೊಂಡು ಕುಳಿತಿರುವುದನ್ನು, ಕೋಳಿ ಸತ್ತಿದ್ದುದನ್ನು ನೋಡಿ. ಇದೇನ್ ಮಾಡಿದ್ಯಾ ನೀನು? ಅಜ್ಜಿ, ನಾನ್ ದುರಾಸೆಗೆ ಪಟ್ಟು ಬಿಟ್ಟೆ. ಹೀಗೆ ಅಜ್ಜಿಗೆ ಎಲ್ಲ ವಿಷಯವನ್ನು ಹೇಳಿದ. ಹೀಗೆ ದುರಾಸೆಯಿಂದಾಗಿ ರಾಜು ಎಲ್ಲವನ್ನೂ ಕಳೆದುಕೊಂಡ. ನಂತರ ದಿನನಿತ್ಯ ಕಟ್ಟಿಗೆ ಕಡಿಯಲು ಹೋದ.